ನಾನು ವಿಷಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಈ ಅಮ್ಮನನ್ನು ಪ್ರೀತಿಸುವಂಥವ್ರು, ಅಮ್ಮನ ಎಫರ್ಟನ್ನು ಕಂಡಿರುವಂಥವ್ರಿಗೆ ಈ ಸಿಂಪ್ಲಿಸಿಟಿ ಭಾಳ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ನಮ್ಮಮ್ಮನು ಅವಳು ಎಷ್ಟೇ ದಿವಸ ಅಡುಗೆ ಮಾಡಿ ಹಾಕಿದ್ರು ಸರ್, ನಾನು ಇಂಥದ್ದು ಮಾಡಿದೆ, ನಾನೇ ಮಾಡಿದೆ ಅಂತ ಎಂದು ಹೇಳಲ್ಲ. ಆಮೇಲೆ ಮಾಡಿದಷ್ಟು ತಿನ್ನಿಸಿದಷ್ಟು ಖುಷಿ, ಸಂಭ್ರಮ, ಸಡಗರ ಅಡುಗೆ ಮಾಡುವಂಥದ್ದು. ಸೊ ಹಾಗಾಗಿ ಏನಂದರೆ ಈ ಸಿಂಪಲ್ ಮತ್ತು ಈ ಹಂಬಲ್ನೆಸ್ ಇದೆಯಲ್ಲ, ತಾಯಿಯಿಂದ ಭಾಳ ಬಂದುಬಿಡುತ್ತೆ ಅಂತ. ಆ ಗುಣಗಳು ಯಾರ್ಯಾರಲ್ಲಿ ಇದೆಯೋ ಅವರೆಲ್ಲರೂ ಕೂಡ ಇಷ್ಟ ಆಗ್ತಾರೆ ಅಂತ ಅಂದ್ಕೋತೀನಿ ನಾನು. ಏನಂತೀರಿ? ಐ ಥಿಂಕ್ ಇಟ್ಸ್ ಅಲ್ಲೇ ತಾನೇ ಕಲಿಯೋದು ನಾವು. ಕರೆಕ್ಟ್ ಕರೆಕ್ಟ್. ಸಿಂಪಲ್ ಇಸ್ ಗುಡ್ ಸರ್. ಸಿಂಪಲ್ ಇಸ್ ಟುಡೇಸ್ ಟ್ರೆಂಡ್. ಕರೆಕ್ಟ್, ಆಲ್ವೇಸ್ ಗುಡ್ ಸರ್. ಲೆಸರ್ ದ ಕಾಂಪ್ಲಿಕೇಶನ್ಸ್, ಬೆಟರ್ ಲೈಫ್ ಇಸ್. ಕರೆಕ್ಟ್ ಕರೆಕ್ಟ್. ಹಾಗೇನೆ ಸ್ಕ್ರಿಪ್ಟು, ಲೆಸರ್ ಕಾಂಪ್ಲಿಕೇಟೆಡ್, ಬೆಟರ್ ದ ಸ್ಕ್ರಿಪ್ಟ್. ಹೌದು ನೋಡಿ, ಆರಾಮಾಗಿ ಹೋಗಿ ಮುಗಿಸೋಣ ಬರೋಣ, ತಲೆ ಕೆಡಿಸ್ಕೊಂಡು. ಆಮೇಲೆ ದೊಡ್ಡ ಚಾಲೆಂಜ್ ಇತ್ತಿದು, 5 ತಿಂಗಳಲ್ಲಿ ಸಿನಿಮಾ ಮಾಡಿರೋದು. ನನಗನ್ಸುತ್ತೆ 4 ತಿಂಗಳು 5 ದಿನ, 4 ತಿಂಗಳು 5 ದಿವಸ. ಜುಲೈ 5th ಪ್ರೆಸ್ ಮೀಟ್ ಮಾಡಿದ್ದು ರಂಗನಾಥ್ ಅವರೇ. ಜುಲೈ 7th ಫಸ್ಟ್ ಶಾಟ್ ತೆಗಿತೀನಿ, ನಮ್ಮ ಸಿನಿಮಾದಲ್ಲಿ ಫಸ್ಟ್ ಶಾಟ್ ತೆಗಿತೀವಿ ನಾವು. ನವೆಂಬರ್ 13th ಕುಂಬಳಕಾಯಿ. ಸೊ 4 months 5 days. 4 months 5 days ಅಲ್ಲಿ ವಿ ಹ್ಯಾವ್ ವರ್ಕ್ಡ್ ಆಲ್ಮೋಸ್ಟ್ 107 days. ಅಂದರೆ ವಿತಿನ್ ಅ ಸ್ಪ್ಯಾನ್ ಆಫ್ 120 odd days ಒಳಗೆ 107 days ಕೆಲಸ ಮಾಡಿದ್ದೀವಿ. 166 ಕಾಲ್ ಶೀಟ್ ಮಾಡಿದ್ದೀವಿ. ನಿತ್ಯನೇ ಮಾಡಿಲ್ಲ ಆ್ಯಕ್ಚುಲಿ ಯಾರು. ಅಂದರೆ ಹಾಗಂತ ಎಲ್ಲರೂ ಸೋತಿ ಸ್ವರ್ಗ ಹೋಗಿ ಕೆಲಸ ಮಾಡಿಲ್ಲ. ತುಂಬ ಎನರ್ಜಿಯಲ್ಲೇ ಇದ್ರು ಎಲ್ಲರೂ. ಪ್ರತಿದಿನ ಸೀನ್ ಕಟ್ಟಾಗಿದ್ದು ನೋಡಿದ ತಕ್ಷಣ ಆ್ಯಂಡ್ ಯಾರ್ಯಾರಿಗೆ ಎಷ್ಟೆಷ್ಟು ನಿದ್ದೆ ಬೇಕೋ ಅಷ್ಟು ಮಾಡಿಬಿಡೋರು. ಬರೋರು ಪ್ರತಿದಿನ ಸೀನ್ ಕಟ್ಟಾಗಿರೋದು ನೋಡೋರು ಇನ್ನೊಂಚೂರು ಹುಮ್ಮಸ್ ಬರೋದು. ಅರೇ ಚೆನ್ನಾಗಿ ಬರ್ತಾ ಇದೆ ಮಾಡೋಣ, ಅಯ್ಯೋ ಹಿಂಗೆ ಬರ್ತಾ ಇದೆ ಮಾಡೋಣ, ಅವ್ರು ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ, ನಾವು ಒಂಚೂರು ಸಪೋರ್ಟ್ ಮಾಡಬೇಕು. ಸೊ ಈ ಥರ ಬಂದ್ಬಿಡೋದು. ಯಾರೋ ಕಲಾವಿದರು ಬಂದು ಅಕಸ್ಮಾತ್ ಅವ್ರದ್ದು 2 ದಿನ ಡೇಟ್ ಇಲ್ಲ ಅಂದರೆ, ಇವತ್ತು ಎಷ್ಟು ಗಂಟೆವರೆಗೆ ಇದ್ದಾರೆ ಅವರು? ಸರ್ ರಾತ್ರಿ ಇದ್ದಾರೆ, ಬೆಳಗ್ಗೆ ಹೊರಡ್ಬೇಕು ಅವರು. ಸರ್ ರಾತ್ರಿ ಒಳಗಡೆ ಎಷ್ಟೊತ್ತು ನಿಮಗೆ ಓಕೆನಾ ಸರ್, ಮಲಗಬೇಕಾ ನೀವು? ಇಲ್ಲ ಸರ್ ಮಾಡ್ತೀನಿ ಸರ್. ನಡೀರಿ ಹಂಗಾರೆ. ಅವ್ರು ಇರೋ ತನಕ ನಾವು ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಶೂಟಿಂಗ್ ಮಾಡ್ಕೊಂಬಂದಿರ್ತೀವಿ. ಇವರಿಗೋಸ್ಕರ ಮತ್ತೆ ಮುಂದಿನ ರಾತ್ರಿ ತನಕ ಹೋಗ್ತೀವಿ ನಾವು. ಬನ್ನಿ ಮಾಡೋಣ ಬನ್ನಿ. ಅಲ್ಲ ಶಾರ್ಟ್ ಕೇಳ್ಕರೆ ತಣ್ಣೀರು ಬಟ್ಟೆ ಹಾಕೊಂಡು ಕೂತಿರೋದು, ಎದ್ದು ಓಡೋದು ಶಾರ್ಟಿಗೆ. ಸೊ ಅದೇನಾಯಿತು, ಪ್ರತಿಯೊಬ್ಬರು ಆ ಹುಮ್ಮಸ್ಸಲ್ಲಿರಬೇಕಾದ್ರೆ ಬ್ಯಾಕ್ ಸ್ಟ್ಯಾಬಿಂಗ್, ಬ್ಯಾಕ್ ಬೈಟಿಂಗ್ ಇವೆಲ್ಲ ಇಲ್ಲ ಅಂದಾಗ ಸೆಟ್ಟಲ್ಲಿ ಅದ್ಭುತವಾಗಿ ಒಂದು ಮನೆ ಅಂತ ಆಗ್ಬಿಡುತ್ತೆ ಸರ್. ಕರೆಕ್ಟ್. ಅಲ್ಲೇನಾಗುತ್ತೆ, ನೀವು ಹೋಗ್ತಿದ್ದಾಗ ಇನ್ನೊಬ್ಬ ಮಾತಾಡೋದು, ಅಯ್ಯೋ ತಲೆ ತಿಂತಾದಾರ, ಅಯ್ಯೋ ಮಲ್ಗಕ್ಕೆ ಬಿಡ್ತಾರೆ, ಹಿಂಗಾಗ್ಬಿಟ್ರೆ ವಾತಾವರಣ ಹಾಳಾಗೋಗೋದೇನೋ. ನಮ್ಮ ಸೆಟ್ಟಲ್ಲಿ ಅದೃಷ್ಟಕ್ಕೆ ಮ್ಯಾಕ್ಸಲ್ಲೂ ಬರಲಿಲ್ಲ, ಮಾರ್ಕಲ್ಲೂ ಬರಲಿಲ್ಲ ಸರ್. ಮಾರ್ಕೇ ಇಲ್ಲ, ಏನಿಲ್ಲ. ತುಂಬ ಅದ್ಭುತವಾದ ಮನುಷ್ಯರು, ಎಲ್ಲರೂ ಒಳ್ಳೆ ಜನ ಸರ್. ನನಗೆ ಯಾವತ್ತು ನಾನು ಇಷ್ಟಪಡೋದು ರಂಗನಾಥ್ ಅವರೇ, ನಾವು ಮನೆ ಬಿಟ್ಟು ಒಂದು ಶೂಟಿಂಗಿಗೆ ಹೋದಾಗ ಅದು ನಮ್ಮ ಫ್ಯಾಮಿಲಿ ಆಗಿಬಿಡುತ್ತೆ. ಕರೆಕ್ಟ್. 6 ತಿಂಗಳು 7 ತಿಂಗಳು ಆ ಮುಖಗಳನ್ನ ನೋಡಬೇಕು, ಮಾತಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ 1.5 ಗಂಟೆಗಳ ಕಾಲ 1 ಗಂಟೆಗಳ ಕಾಲ ನಾವು ಎಷ್ಟೊತ್ತು ಮಾತಾಡ್ತೀವೋ, ನೀವೇ ಎಲ್ಲ. ಈ ಕ್ಯಾಮ್ರಾ ಆಫ್ ಆಗಿ ಓಕೆ ಸರ್ ಥ್ಯಾಂಕ್ ಯು ಅನ್ನೋ ತನಕ ನೀವೇ ಅಲ್ಲ ಈಗ. ಕರೆಕ್ಟ್. ಸೊ ಇಲ್ಲಿ ನಾವಿಬ್ಬರು ಚೆನ್ನಾಗಿಲ್ಲ ಅಂದರೆ ಈ 1 ಗಂಟೆ ಇಬ್ರಿಗೂ ಶಾಪ. ಕರೆಕ್ಟ್. ನಿಮಗೂ ಆಗಲ್ಲ, ನನಗೂ ಆಗಲ್ಲ ಸರ್. 1 ಗಂಟೆ ತಡ್ಕೋಬೇಕು ನಾವಿಬ್ಬರು. ಕರೆಕ್ಟ್. ಹಾಗೆ ಸಿನಿಮಾದಲ್ಲಿ 6 ತಿಂಗಳು ಸರ್ ಒಬ್ರಿಗೊಬ್ರು ಸರಿ ಹೋಗಲಿಲ್ಲ, ಮುಖಗಳು ನಮ್ಗೆ ಆಗಿ ಬರ್ತಾ ಇಲ್ಲ, ಮಾತುಗಳು ಸರಿ ಹೋಗ್ತಾ ಇಲ್ಲ ಅಂದಾಗ ಅದರಂಥ ಒಂದು ನರಕ ಎಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗೊತ್ತಿಲ್ಲದೇನೋ ಇನ್ವೇರಿಯಬಲ್ ಯು ಹ್ಯಾವ್ ಟು ಲೀವ್ ಇಟ್. ಯು ಆರ್ ಕಮಿಟೆಡ್. ಯು ಕ್ಯಾನಾಟ್ ಡೂ ಎನಿಥಿಂಗ್ ನಾವು. ಕರೆಕ್ಟ್. ಆ ವಾತಾವರಣ ಸೆಟ್ ಆಗಿಬಿಟ್ರೆ ಮಾತ್ರ, ಅರೆ ಬೆಳಗ್ಗೆ ಎದ್ದೇಳೋಕ್ಕೆ ಕಾಯ್ತಾ ಇರ್ತೀವಿ ಸೆಟ್ಟಿ ಒಳಗಡೆ ಬರ್ತದೆ. ಏನ್ರಿ ಮಾಡಿದ್ರಿ, ಅವಾಗ ಒಂದು ಖುಷಿ ಇರ್ತದೆ. ಏನ್ರಿ ತಿಂದ್ರಿ, ಏನ್ರಿ ಮಾಡಿದ್ರಿ, ಮಲಗಿದ್ರ, ನಿದ್ದೆ ಬಂತ, ಮತ್ತೆ ಆ ವಾತಾವರಣ ಬಂದ್ಬಿಡೋದು ಸರ್. ಟಕ ಎಲ್ಲರೂ ಕಾಯ್ತೀವಿ. ಅವ್ರು ಯಾರಾದರೂ ಪ್ಯಾಕಪ್ ಊರಿಗೆ ಹೋದರೆ ಅಲ್ಲಿಂದ ಟೆಕ್ಸ್ಟ್ಗಳು ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಬರ್ರಿ ಬೋರ್ ಹೊಡಿತದೆ, ನೀವು ಇಲ್ಲದೆ ಇರ್ರಿ, ಬನ್ರಿ ಇಲ್ಲಿ, ಆ ಥರ ಎಲ್ಲ ಆಗೋದು. ಆ್ಯಂಡ್ ಎಷ್ಟೋ ಸಲ ಸರ್ ನಮ್ಮ ಸೆಟ್ಟಲ್ಲಿ ಇನ್ನೊಂದು ನಡೆದಿರೋದು, ಅವ್ರು ಶೂಟಿಂಗ್ ಆಗೋಗಿರುತ್ತೆ, ಸುಸ್ತಾಗೋಗಿರ್ತಾರೆ, ಹೋಗಿ ಮಲಗ್ಬೋದು, ಮಲಗಿರಲ್ಲ, ಅಲ್ಲೇ ಕೂತಿರ್ತಾರೆ. ಇಲ್ಲ ಇದ್ದೀರಾ ಸರ್, ಇಲ್ಲೇ ಹೋಟ್ಲ್ ಬೋರು, ಇಲ್ಲೇ ಮಾತಾಡ್ಕೊಂಡಿರ್ತೀನಿ. ಅದು ಬರಬೇಕು ಸರ್. ಅದು ಬಂದಾಗ ಒಂದಂತೂ ಸತ್ಯ, ಪ್ರಪಂಚದ ಅದ್ಭುತವಾದಂಥ ಸಿನಿಮಾ ಮಾಡ್ತಿರೋ ಬಿಡ್ತಿರೋ, ಕೆಟ್ಟ ಸಿನಿಮಾ ನೀವು ಮಾಡಲ್ಲ. ಇಷ್ಟಂತೂ ಹೇಳ್ಬಲ್ಲ. ನನಗನ್ಸುತ್ತೆ ಕಿಚ್ಚನ ಯಾವ ಸಿನಿಮಾವು ಕೂಡ ಇಷ್ಟು ಕಡಿಮೆ ಅವಧಿನಲ್ಲಿ ಆಗಿಲ್ಲ ಅಂತ ಆಗಿದೆ. ಅಂದರೆ ನಾನು ಹೇಳ್ತಾ ಇರೋದು, ಈ ಒಂದು ದೊಡ್ಡ ಮಟ್ಟದ ಸಿನಿಮಾ, ಇಷ್ಟು ಕಲಾವಿದರು, ಇಷ್ಟು ಲೊಕೇಶನ್ಸು, ಇಷ್ಟು ದೊಡ್ಡ ಖರ್ಚು, ಇಷ್ಟು ಟೆಕ್ನಿಕಲ್ ಟೀಮ್ಸು, ಮಿನಿಮಮ್ ನಮ್ಮ ಸೆಟ್ಟಲ್ಲಿ 600-700 ಜನ ಇರೋರು ಸರ್, ಮಿನಿಮಮ್ ಎವ್ರಿ ಡೇ 1000-2000 ತನಕನೂ ಹೋಗಿದೆ. ಅಷ್ಟು ಜನ ಕೆಲಸ ಮಾಡೋರು ಡೈಲಿ, ಅಷ್ಟು ಜನ.
ಸೊ ಹಾಗಿರ್ಬೇಕಾದ್ರೆ ಅಷ್ಟು ಇಟ್ಕೊಂಡು ಅಷ್ಟು ಮುಗ್ಸೋದಿದೆಯಲ್ಲ ಪಟ 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 ಅಂತ. ಈಗ 107 days ಇಸ್ ನಾಟ್ ಅ ಬಿಗ್ ಥಿಂಗ್. 120 ದಿನವೂ ಮಾಡ್ಬೋದು. 4 ತಿಂಗಳ 5 ದಿನಗಳ ಒಳಗೆ ಅಷ್ಟೂ ಲೊಕೇಶನ್ಸ್ನ ಕವರ್ ಮಾಡಿ 107 ದಿನಗಳ ಕಾಲ ಕೆಲಸ ಮಾಡೋದಿದೆಯಲ್ಲ, ಅದು ಸಿಕ್ಕಾಬಿಡೆ ಪ್ಲಾನಿಂಗ್. ಎಷ್ಟು ಲೊಕೇಶನ್ ಸರ್? ಸರ್ 80 ಚಿಲ್ಲರೆ ಇದೆ. 80 ಚಿಲ್ಲರೆ ಇದೆ. ಪ್ರತಿ ದಿನ ಬೇರೆ ಬೇರೆ ಲೊಕೇಶನ್ ಇರೋದು ಅಷ್ಟಿದೆ. ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸಿನಿಮಾನ ನೀವು ಅಷ್ಟು ಅವಧಿ ಒಳಗಡೆ ಮುಗಿಸೋದೇನು ಸಾಮಾನ್ಯ ಸಂಗತಿ ಅಲ್ಲ. ಒಳ್ಳೆ ಟೀಮ್ ಸರ್, ಅಲ್ವಾ? ಒಳ್ಳೆ ಟೀಮು, ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ರು. ಹೇಳಿದ್ನಲ್ಲ ನಿಮಗೆ, ಆ ಖುಷಿ ಇದೆ ಸರ್.